ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಬರುವಂಥ RTIನಲ್ಲಿ ಅರ್ಜಿ ಸಲ್ಲಿಸಲು ಮಕ್ಕಳ ವಯೋಮಿತಿ ಎಷ್ಟಿರಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಆನ್ಲೈನ್ ಅಪ್ಲಿಕೇಶನ್ ಯಾವತ್ತು ಪ್ರಾರಂಭವಾಗುತ್ತೆ ಅಂದರೆ 16/3/2026 ಪ್ರಾರಂಭವಾಗುತ್ತೆ. ಕೊನೆಯ ದಿನಾಂಕ 15/4/2026 ಆಗಿರುತ್ತದೆ. ದಾಖಲಾತಿಗಳು ಏನೆಲ್ಲ ಬೇಕು ಅಂದರೆ ಮಗುವಿನ ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಇದ್ದರೆ, ಆಧಾರ್ ಕಾರ್ಡಲ್ಲಿ ಮಗುವಿನ ಅಡ್ರೆಸ್ ಏನಿರುತ್ತೋ ಅದೇ ರೀತಿಯ ಅಡ್ರೆಸ್ಸು ತಂದೆದಾಗಲಿ ತಾಯಿದಾಗಲಿ ಇಬ್ಬರಲ್ಲಿ ಒಬ್ಬರದು ಇರಲೇಬೇಕಾಗಿರುತ್ತೆ ಕಂಪಲ್ಸರಿ. ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಈಗ ಅಪ್ಲೈ ಮಾಡಿದರೆ RD ನಂಬರ್ ಎಂಟ್ರಿ ಮಾಡಿದ್ರೆ ಡಾಕ್ಯುಮೆಂಟ್ ಫೆಚ್ ಆದರೆ ಮಾತ್ರ, ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಆದರೆ ಮಾತ್ರ ಅದು ಅಪ್ಲಿಕೇಶನ್ ಮುಂದಕ್ಕೆ ಹೋಗೋದು. ಈಗಲೇ ರೆಡಿ ಮಾಡ್ಕೊಳ್ಳಿ. ಈಗ ವಯೋಮಿತಿಗೆ ಬರೋದಾದರೆ, ಸರ್ಕಾರದ ಇತ್ತೀಚಿನ ಆದೇಶದ ಪ್ರಕಾರ 1/6/2026ಕ್ಕೆ 6 ವರ್ಷಗಳ ಕಂಪ್ಲೀಟ್ ಆಗಿರಬೇಕು 1ನೇ ತರಗತಿಗೆ, ಇಲ್ಲಾಂದರೆ ಅರ್ಜಿ ಸಲ್ಲಿಸಲು ಆಗೋದಿಲ್ಲ. ಹಾಗೆ LKGಗೆ 1/6/2026ಕ್ಕೆ 4 ವರ್ಷ ತುಂಬಿರಬೇಕು. 4 ವರ್ಷದಿಂದ 6 ವರ್ಷದ ಮಕ್ಕಳು LKGಗೆ ಅರ್ಜಿನ ಸಲ್ಲಿಸ್ಬೋದು. 6 ವರ್ಷದಿಂದ 8 ವರ್ಷದ ವಯಸ್ಸಿನ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು. ಈ ವಯಸ್ಸು ಮಿತಿ ಎಲ್ಲಿಂದ ಎಲ್ಲಿವರೆಗೂ ಇರಬೇಕು ಅಂದರೆ, ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ಗೆ 1/6/2020 ಹಿಂದೆ ಹುಟ್ಟಿದ ಮಕ್ಕಳಿಗೆ ಅರ್ಜಿ ಸಲ್ಲಿಸಲು ಯಾವುದೇ ತೊಂದರೆ ಆಗುವುದಿಲ್ಲ. 2/6/2020 ಹಿಂದೆ ಆಚೆ ಹುಟ್ಟಿದ ಮಕ್ಕಳಿಗೆ ಅವಕಾಶವಿರೋದಿಲ್ಲ. ಜ್ಞಾಪನ ಇಟ್ಕೊಳ್ಳಿ. 1/6/2020 ಹಿಂದೆ ಹುಟ್ಟಿದ ಮಕ್ಕಳಿಗೆ ಏನು ತೊಂದರೆ ಆಗೋದಿಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ. 2/6/20 3/6/2020 ಈ ರೀತಿ ಹುಟ್ಟಿದ ಮಕ್ಕಳುಗಳಿಗೆ ಅರ್ಜಿ ಸಲ್ಲಿಸಲು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಆಗೋದಿಲ್ಲ. ಹಾಗೆ 8 ವರ್ಷ ಯಾವಾಗ ಅಂದರೆ 1/6/2008ಕ್ಕೆ 8 ವರ್ಷ ಕಂಪ್ಲೀಟ್ ಆಗುತ್ತೆ. ಅದು ಕೆಲವೊಂದು ಮಕ್ಕಳು 31/5/2018ಕ್ಕೆ 18ರ ಹಿಂದೆ ಹುಟ್ಟಿದ ಮಕ್ಕಳಿಗೆ ಅವಕಾಶವಿರೋದಿಲ್ಲ. ಹಾಗೆ LKGಗೆ ಬಂದರೆ 1/6/2026ಕ್ಕೆ 4 ವರ್ಷ ತುಂಬಿರಬೇಕು. ಕೊನೆಯ ದಿನಾಂಕ ಅಂದರೆ 1/6/2022ರ ಹಿಂದೆ ಹುಟ್ಟಿದ ಮಕ್ಕಳಿಗೆ ಅರ್ಜಿ ಸಲ್ಲಿಸಲು ತೊಂದರೆ ಇರೋದಿಲ್ಲ. ಉದಾಹರಣೆ 2/6/2022, 3/6/2022, 4/6 ಈ ರೀತಿಯಾಗಿ ಹುಟ್ಟಿದ ಮಕ್ಕಳಿಗೆ ಅವಕಾಶವಿರೋದಿಲ್ಲ. ಜ್ಞಾಪನ ಇಟ್ಕೊಳ್ಳಿ. 1/6/2020ಕ್ಕೆ 6 ವರ್ಷ ಮುಕ್ತಾಯವಾಗುತ್ತದೆ. 31/5/2020 ಹುಟ್ಟಿದ ಮಕ್ಕಳಿಗೆ ಅವಕಾಶವಿರೋದಿಲ್ಲ. ಮುಂದಿನ ವರ್ಷ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇನ್ನು ಈ ಹೊಸ ನಿಯಮದ ಪ್ರಕಾರ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತಿದ್ದರೂ ಈಗಲೇ ದಾಖಲಾತಿಗಳನ್ನ ರೆಡಿ ಮಾಡ್ಕೊಳ್ಳಿ. 16/3/2026 ಅರ್ಜಿ ಪ್ರಾರಂಭವಾಗುತ್ತದೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ನೆರೆಹೊರೆ ಶಾಲೆಗಳು ಯಾವುದಾದ್ರು ಬರುತ್ತೆ, ನಿಮಗೆ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಬರುತ್ತೆ ಅನ್ನೋದ್ರ ಮಾಹಿತಿನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.